ಸರಿ, ಹಾಗಿದ್ರೆ ಕಥೆ ಶುರುವಾಗೋದೇ ಒಂದು ಥಣ್ಣನೆಯ ಜಿಟಿಜಿಟಿ ಮಳೆ ಸುರಿಯೋ ರಾತ್ರಿಯಲ್ಲಿ. ಒಂದು ರೈಲಿನ ಪ್ರಯಾಣ, ಇಬ್ಬರು ಅಪರಿಚಿತರು ಮತ್ತು ಹೇಳಲಾಗದ ಒಂದು ಸತ್ಯ. ನಮ್ಮ ಕಥೆಯ ಹೀರೋ ರಾಘವ. ಪಾಪ ಇಡೀ ದಿನ ಆಫೀಸ್ನಲ್ಲಿ ದುಡಿದು ಸುಸ್ತಾಗಿ ಒಂದು ಖಾಲಿ ರೈಲ್ ಡಬ್ಬಿಯಲ್ಲಿ ಕಿಟಕಿ ಪಕ್ಕ ಕೂತಿದ್ದಾನೆ. ಮಳೆ ಹನಿಗಳು ಕಿಟಕಿಗೆ ಬಡಿತಿವೆ. ಆ ವಾತಾವರಣದಲ್ಲಿ ಒಂಥರ ಒಂಟಿತನ ಆಲೋಚನೆ ತುಂಬಿಕೊಂಡಿದೆ. ಅವನು ಹೀಗೆ ಯೋಚನೆಯಲ್ಲಿ ಮುಳುಗಿದ್ದಾಗ ಅವನ ಎದುರು ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಬಂದು ಕೂರುತ್ತಾನೆ. ನೋಡೋಕ್ಕೆ ತುಂಬ ಸಾಮಾನ್ಯನಂತೆ ಕಾಣ್ತಾನೆ. ಆದ್ರೆ ಅವನ ಕಣ್ಣುಗಳಲ್ಲಿ ಏನೂ ಹೇಳಲಾಗದ ಭಯ, ಒಂದು ಆತಂಕ ಸ್ಪಷ್ಟವಾಗಿ ಕಾಣ್ತಿತ್ತು. ಈ ಒಂದು ಭೇಟಿ ಆ ರಾತ್ರಿಯನ್ನೇ ಬದಲಾಯಿಸಲಿದೆ ಅಂತ ರಾಘವನಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ಹೊತ್ತಿನ ನಿಶ್ಶಬ್ದ. ಆದ್ರೆ ಆ ನಿಶ್ಶಬ್ದವನ್ನ ಮುರಿದು ಆ ಅಪರಿಚಿತ ಮಾತು ಶುರು ಮಾಡ್ತಾನೆ. ನೋಡಿ, ಆ ಮಾತುಗಳು ಜೊತೆಗೇನೆ ರಾಘವನ ಮನಸ್ಸಲ್ಲಿ ಒಂದು ದೊಡ್ಡ ಬಿರುಗಾಳಿನೇ ಎದ್ದುಬಿಡುತ್ತೆ. ನೋಡಿ, ಆ ಅಪರಿಚಿತ ರಾಘವನ ಹತ್ರ ಕೇಳಿದ ಮೊದಲನೇ ಪ್ರಶ್ನೆನೇ ಇದು ಬರೀ ಪ್ರಶ್ನೆ ಆಗಿರ್ಲಿಲ್ಲ ಗೊತ್ತಾ. ಇದು ಮುಂದೆ ಅವನು ಹೇಳ ಹೊರಟಿದ್ದ ಒಂದು ದೊಡ್ಡ ಸತ್ಯಕ್ಕೆ, ಒಂದು ತಪ್ಪೊಪ್ಪಿಗೆಗೆ ಮುನ್ನುಡಿಯಾಗಿತ್ತು. ಆಮೇಲೆ ತನ್ನ ಹಳೇ ಬ್ಯಾಗ್ ಕಡೆ ತೋರಿಸಿ ನಡುಗೋ ಧ್ವನಿಯಲ್ಲಿ ಹೇಳ್ತಾನೆ, ಇದ್ರಲ್ಲಿ ತುಂಬಾ ಹಣ ಇದೆ, ಆದ್ರೆ ಇದು ನಂದು ದುಡ್ಡಲ್ಲ, ನಾನು ಕೆಲ್ಸ ಮಾಡೋ ಆಫೀಸ್ನಿಂದ ತಪ್ಪಾಗ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಮತ್ತು ಇಲ್ಲೇ ನೋಡಿ ಕಥೆಗೆ ಸಿಗೋ ದೊಡ್ಡ ಟ್ವಿಸ್ಟ್. ಆ ವ್ಯಕ್ತಿ ಮಾತಾಡ್ತಿದ್ದ ಆಫೀಸ್ ಬೇರೆ ಯಾವುದೂ ಅಲ್ಲ, ಅದು ರಾಘವ ಕೆಲ್ಸ ಮಾಡೋ ಕಂಪನಿಯೇ ಆಗಿತ್ತು. ತನ್ನ ಆಫೀಸ್ನಲ್ಲಿ ಹಣ ಕಳ್ತನ ಆಗಿರೋ ವಿಷಯ ರಾಘವನ್ಗೆ ಚೆನ್ನಾಗಿ ಗೊತ್ತಿತ್ತು. ಈಗ ಆ ತಪ್ಪು ಮಾಡಿದ ವ್ಯಕ್ತಿ ತನ್ನ ಮುಂದೆಯೇ ಕೂತಿದಾನೆ ಅಂತ ಅವನಿಗೆ ಅರ್ಥವಾಯಿತು. ರಾಘವ ಈಗ ಒಂದು ಡಿಲೆಮಾ, ಅಂದ್ರೆ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅಂದ್ರೆ ಎರಡು ಕಠಿಣ ಆಯ್ಕೆಗಳಿರುತ್ತೆ, ಎರಡೂ ಕಷ್ಟನೇ. ಯಾವುದನ್ನ ಆರಿಸೋದು ಅಂತ ಗೊತ್ತಾಗಲ್ಲ. ಒಂದು ಕಡೆ ಕಂಪನಿಗಿರೋ ಜವಾಬ್ದಾರಿ, ಇನ್ನೊಂದ್ ಕಡೆ ತನ್ಮುಂದೆ ಕೂತಿರೋ ಪಶ್ಚಾತ್ತಾಪ ಪಡೋ ಮನುಷ್ಯ. ಹಾಗಿದ್ರೆ ರಾಘವನ ಮುಂದೆ ಇರೋ ಆ ಎರಡು ದಾರಿಗಳು ಯಾವುವು? ಒಂದು ನ್ಯಾಯದ ದಾರಿ, ಇನ್ನೊಂದು ಮಾನವೀಯತೆಯ ದಾರಿ. ಇವೆರಡರಲ್ಲಿ ಯಾವುದು ಸರಿ, ಯಾವುದು ತಪ್ಪು? ರಾಘವನ ಮನಸ್ಸಲ್ಲಿ ನಡೆಯೋ ಆಂತರಿಕ ಸಂಘರ್ಷವನ್ನ ನೋಡೋಣ. ಒಂದು ಕಡೆ ನ್ಯಾಯದ ದಾರಿ ಇದೆ. ಏನದು? ಸಿಂಪಲ್. ಈ ವ್ಯಕ್ತಿಯನ್ನ ಪೊಲೀಸರಿಗೆ ಒಪ್ಪಿಸೋದು. ಕಂಪನಿಯ ಹಣ ವಾಪಸ್ ಬರುತ್ತೆ, ಅವನ ಡ್ಯೂಟಿ ಕೂಡ ಮುಗಿಯುತ್ತೆ. ಮತ್ತೊಂದು ಕಡೆ ಮಾನವೀಯತೆ. ಆ ವ್ಯಕ್ತಿಯ ಪಶ್ಚಾತ್ತಾಪಕ್ಕೆ ಒಂದು ಬೆಲೆ ಕೊಡೋದು, ಅವನ ಕುಟುಂಬದ ಬಗ್ಗೆ ಯೋಚಿಸೋದು, ತಿದ್ದಿಕೊಳ್ಳೋಕೆ ಒಂದು ಅವಕಾಶ ಕೊಡೋದು. ಅವರು ಹೀಗೆ ಮಾತಾಡ್ತಿರುವಾಗಲೇ ಟ್ರೇನ್ ಒಂದು ಸಣ್ಣ ಸ್ಟೇಷನ್ನಲ್ಲಿ ನಿಲ್ಲುತ್ತೆ. ಅದೇ ಸಮಯಕ್ಕೆ ದೂರದಲ್ಲಿ ಒಂದು ಪೊಲೀಸ್ ಸೈರನ್ ಛಕ್ಕನೆ ಕೇಳಿಸತ್ತೆ. ಆ ಸದ್ದು ಕೇಳಿ ಅಪರಿಚಿತನ ಮುಖದಲ್ಲಿ ಭಯ ಇಮ್ಮಡಿಯಾಗತ್ತೆ. ಈಗಂತೂ ರಾಘವ ತಕ್ಷಣವೇ ಏನಾದ್ರೂ ಒಂದು ನಿರ್ಧಾರ ಮಾಡ್ಲೇಬೇಕು. ಸಮಯ ಕೈಮೀರಿ ಹೋಗ್ತಿದ್ದ. ಇದು ಕಥೆಯ ಕ್ಲೈಮ್ಯಾಕ್ಸ್. ಈ ಒಂದು ನಿರ್ಣಾಯಕ ಕ್ಷಣದಲ್ಲಿ ರಾಘವ ಏನ್ಮಾಡ್ತಾನೆ? ಅವನ ಆಯ್ಕೆ ಆ ಅಪರಿಚಿತನ ಭವಿಷ್ಯವನ್ನಷ್ಟೇ ಅಲ್ಲ, ರಾಘವನ ಮನಸ್ಸಾಕ್ಷಿಯನ್ನೂ ನಿರ್ಧರಿಸುತ್ತೆ. ಆ ಒಂದು ಕ್ಷಣ ಟೆನ್ಷನ್ನಲ್ಲಿ ರಾಘವ ತನ್ನ ಫೋನ್ ಕೈಗೆತ್ಕೊಳ್ತಾನೆ. ಆ ಅಪರಿಚಿತನ ಎದೆ ಬಡಿತ ಜೋರಾಗುತ್ತೆ. ಈಗ ರಾಘವ ಪೊಲೀಸರಿಗೆ ಕಾಲ್ ಮಾಡ್ತಾನಾ ಅಥವಾ ಬೇರೆ ಯಾರಿಗಾದ್ರೂನಾ? ಆದರೆ ರಾಘವ ಎಲ್ಲರ ಊಹೆಯನ್ನ ಮೀರಿ ಒಂದು ನಿರ್ಧಾರ ತೆಗೆದುಕೊಳ್ತಾನೆ. ಅವನು ಪೊಲೀಸರಿಗೆ ಕಾಲ್ ಮಾಡ್ಲಿಲ್ಲ, ಬದಲಿಗೆ ಆ ವ್ಯಕ್ತಿಯ ಕಡೆ ತಿರುಗಿ ಆತನಿಗೆ ತನ್ನ ತಪ್ಪನ್ನ ತಾನೇ ಒಪ್ಪಿಕೊಳ್ಳುವ ಒಂದು ದಾರಿಯನ್ನ ತೋರ್ಸದ. ಶಿಕ್ಷೆಯ ದಾರಿಗಿಂತ ಸುಧಾರಣೆಯ ದಾರಿಯನ್ನೇ ಆರಿಸ್ಕೊಂಡ. ಆ ವ್ಯಕ್ತಿಗೆ ಆಶ್ಚರ್ಯ ಆಗಿ, ಯಾಕೆ ನನಗೆ ಸಹಾಯ ಮಾಡ್ತಿದ್ದೀರಾ ಅಂತ ಕೇಳಿದಾಗ ರಾಘವ ಹೇಳಿದ ಈ ಮಾತು ಕೇಳಿ. ಯಾಕಂದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಮುಖ್ಯ, ನಿಜ, ಆದ್ರೆ ಅದನ್ನ ಸರಿಪಡಿಸ್ಕೊಳ್ಳೋ ಅವಕಾಶ ಅದಕ್ಕಿಂತನೂ ಮುಖ್ಯ ಅಂತ ಹೇಳ್ತಾನೆ. ಅಬ್ಬಾ, ಅವನ ದೃಷ್ಟಿಯಲ್ಲಿ ಶಿಕ್ಷೆಗಿಂತ ಸುಧಾರಣೆಗೆ ಎಷ್ಟು ದೊಡ್ಡ ಬೆಲೆ ಇತ್ತು ನೋಡಿ. ಸರಿ, ರಾಘವನ ಈ ನಿರ್ಧಾರದಿಂದ ಮುಂದೆ ಏನಾಯ್ತು? ಈ ಕಥೆಯಿಂದ ನಾವು ಕಲಿಯೋ ಪಾಠವಾದ್ರೂ ಏನು? ನೋಡಿ, ಮಾರನೇ ದಿನ ನಡೆದಿದ್ದು ಹೀಗೆ. ಒಂದನೇದಾಗಿ ಆ ವ್ಯಕ್ತಿ ತಾನು ಮಾಡಿದ್ದು ತಪ್ಪು ಅಂತ ಒಪ್ಕೊಂಡ. ಎರಡನೇದಾಗಿ ರಾಘವ ಅವನಿಗೆ ಆ ಎರಡನೇ ಅವಕಾಶವನ್ನ ಕೊಟ್ಟ. ಮೂರನೇದಾಗಿ ಆ ವ್ಯಕ್ತಿ ಕಂಪನಿ ಮುಂದೆ ನಿಂತು ಜವಾಬ್ದಾರಿಯಿಂದ ಎಲ್ಲವನ್ನೂ ಒಪ್ಕೊಂಡ. ಕೊನೆಗೇನಾಯ್ತು? ಅವನಿಗೆ ಶಿಕ್ಷೆ ಆಯ್ತು, ನಿಜ, ಆದ್ರೆ ಅವನ ಪ್ರಾಮಾಣಿಕತೆಗೆ ಎಲ್ಲರಿಂದ ಗೌರವ ಸಿಕ್ತು. ಹಾಗಿದ್ರೆ ಈ ಕಥೆಯ ಸಾರಾಂಶ ಏನು? ತುಂಬಾ ಸಿಂಪಲ್. ರಾಘವ ಯಾವುದೋ ಒಂದೇ ದಾರಿಯನ್ನ ಆರಿಸ್ಲಿಲ್ಲ. ಅವನು ನ್ಯಾಯವನ್ನೂ ಬಿಡ್ಲಿಲ್ಲ, ಹಾಗಂತ ಮಾನವೀಯತೆಯನ್ನು ಮರೆಯಲಿಲ್ಲ. ಇವೆರಡರ ಮಧ್ಯೆ ಒಂದು ಅದ್ಭುತವಾದ ಬ್ಯಾಲೆನ್ಸ್ ಸಾಧಿಸ್ತ. ಈ ಇಡೀ ಕಥೆಯನ್ನ ಕೇಳಿದ್ಮೇಲೆ ನಾವು ಶುರುವಿನಲ್ಲೇ ಕೇಳ್ಕೊಂಡಿದ್ದ ಪ್ರಶ್ನೆಗೆ ವಾಪಸ್ ಬರೋಣ. ನಿಜವಾದ ನ್ಯಾಯ ಅಂದ್ರೆ ಏನು? ಅದು ಕೇವಲ ಶಿಕ್ಷೆಯಲ್ಲಿದ್ಯಾ ಅಥವಾ ಒಬ್ಬ ವ್ಯಕ್ತಿಗೆ ತಿದ್ದುಕೊಳ್ಳೋಕೆ ಅವಕಾಶ ಕೊಡೋದ್ರಲ್ಲಿದ್ಯಾ?
ಇದನ್ನ ಖಂಡಿತ ಯೋಚನೆ ಮಾಡ್ಬೇಕಲ್ವಾ?